ನೀವು ಮಾಡಿರೋ ತಪ್ಪಿಗೆ ನೀವೇ ಬೆಲೆ ತರಬೇಕು. ಸರ್ ಡೋಂಟ್ ಸೇ ದಿಸ್ ಸರ್, ಪ್ಲೀಸ್ ಸರ್. ಐ ಥಿಂಕ್ ವಿ ಆರ್ ಡನ್. ಸರ್ ನೋ ನೋ ಸರ್, ನೋ ಸರ್. ಅಮ್ಮ, ನ್ಯೂಸ್ ನೋಡ್ಬೇಕಾಗಿತ್ತು. ನ್ಯೂಸ್ ಅಲ್ಲಿ ಲಕ್ಕಿ ಮನ ಹರಾಜ್ ಹಾಕ್ತಾ ಇದ್ರು. ಏನ್ ಹೇಳಿದ್ರು ನ್ಯೂಸ್ ಅಲ್ಲಿ? ಅವನ್ಗೆ ಆಟ ಆಡಕ್ಕಾಗಲ್ಲ, ಟೀಮಿಂದ ಹೊರಗೆ ಹಾಕಿದೀವಿ ಅಂತ ಹೇಳಿರ್ತಾರೆ. ಓ, ನೀನ್ ನ್ಯೂಸ್ ನೋಡಿದ್ಯಾ? ಈ ಜಲ್ಜಾ ನ್ಯೂಸ್ ನೋಡೋಳಲ್ಲ ಕಣೆ ಪಿಂಕಿ, ನ್ಯೂಸ್ ಮಾಡೋಳು. ಏನಾಯ್ತು ಗೊತ್ತಮ್ಮ ನ್ಯೂಸ್ ಅಲ್ಲಿ? ಇನ್ನೇನಾಗಿರುತ್ತೆ, ನಾನು ಏನ್ ಮಾಡ್ತಿದ್ದನೋ ಅದೇ ಆಗಿರುತ್ತೆ. ನಾನು ಯಾಕೆ ನೋಡ್ಬೇಕೆ ಅದನ್ನ? ಹೀಗೆ ಆಗ್ಬೇಕು ಅಂತ ಮಾಡಿಸ್ತರು ಅದ್ ಹೇಗಾಗಿರತ್ತೆ ಅಂತ ನೋಡ್ತಾ ಕೂತ್ಕೊಳ್ಳೋದಿಲ್ಲಮ್ಮ. ಅಂದ್ರೆ ನೀನ ಇದನ್ನೆಲ್ಲ ಮಾಡಿದ್ದು? ಮತ್ತೆ ಏನ್ ಅನ್ಕೊಂಡಿದೀಯ ನನ್ ಬಗ್ಗೆ ನೀನು? ಆದ್ರೆ ಮಹೇಶ್ ತನ್ನ ಟಿವಿನಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದು. ಅಯ್ಯ, ಆ ಮಹೇಶಂಗೆಲ್ಲೇ ಅಷ್ಟೆಲ್ಲ ಐಡಿಯಾ ಬರುತ್ತೆ. ಅವ್ನ್ಗೆ ಹೇಳ್ಕೊಟ್ಟಿರೋದೇ ನಾನು. ಮಹೇಶನ್ ಜೊತೆ ಸೇರ್ಕೊಂಡು ಇದನ್ನೆಲ್ಲ ಮಾಡಿದ್ಯಾ? ನಂಬಕ್ ಆಗ್ತಿಲ್ಲ ಅಲ್ವಾ? ಹೇಗೆ? ಅಲ್ಲಮ್ಮ, ಅವ್ನ್ ನಮ್ ಫ್ಯಾಮಿಲಿಗೆ ಎನಿಮಿ. ಅವನ್ ಜೊತೆ ಯಾಕೆ ಸೇರ್ಕೊಂಡೆ? ಅದು ನಿಮ್ ಫ್ಯಾಮಿಲಿಗೆ ಕಣೆ, ಆದ್ರೆ ನಂಗಲ್ವಲ್ಲ. ನನಗೆ ನಿಮ್ ಫ್ಯಾಮಿಲಿನೇ ಎನಿಮಿ, ಮಹೇಶಂಗೂ ನಿಮ್ ಫ್ಯಾಮಿಲಿ ಎನಿಮಿ. ಹಾಗಿದ್ಮೇಲೆ ಎನಿಮಿ ಸೇರಿದ್ರೆ ಟೀಮ್ ಸ್ಟ್ರಾಂಗ್ ಆಗಲ್ವಾ? ಏನ್ ಯೋಚನೆ ಮಾಡ್ತಿದ್ದೀರಾ? ನಿಮ್ಮನ್ನೇ ಕೇಳಿದ್ದು. ಏನು ಇಲ್ಲ. ಹೇಳಿ. ಏನು ಇಲ್ಲ ಅಂತ ಹೇಳಿದ್ನಲ್ಲ. ಮಹೇಶ ನ್ಯೂಸ್ನಲ್ಲಿ ನಿಮ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ದ ಅಂತ ನಿಮಗ್ ಬೇಜಾರಾ? ಅಥವಾ ಟೀಮಿಂದ ನಿಮ್ಮನ್ನ ಪರ್ಮನೆಂಟ್ ಆಗಿ ಎಲ್ಲಿ ತೆಗಿತಾರೆ ಅಂತ ಭಯನಾ? ಎಲ್ಲ ಗೊತ್ತಿದ್ದು ಮತ್ತೆ ಯಾಕೆ ಹೇಳ್ತೀಯ? ನನ್ನ ಮೇಲೆ ರೇಗಿದ್ರೆ ಪ್ರಯೋಜನ ಇಲ್ಲ. ಮನ್ಸಲ್ಲಿರೋದನ್ನ ಅಟ್ಲೀಸ್ಟ್ ಹೇಳ್ಕೊಳ್ಳಿ, ನೋವು ಕಡಿಮೆ ಆಗುತ್ತೆ. ನನ್ನ ಬೇಜಾರು ಕಡಿಮೆ ಆಗ್ಬೋದು, ಆದರೆ ಆಗಿರೋದು ಬದಲಾಗಲ್ಲ. ಅದಕ್ಕೂ ಒಂದು ಟೈಮ್ ಅಂತ ಬರುತ್ತೆ. ಯಾವ ಟೈಮು ಬರಲ್ಲ, ಎಲ್ಲ ನನ್ನ ವಿರುದ್ಧನೇ, ಎಲ್ಲ ನನ್ನ ಹಣೆ ಬರ. ನೋಡಿ, ಕೆಟ್ಟ ಟೈಮ್ ಇದ್ದ ಹಾಗೆ ಒಳ್ಳೆ ಟೈಮ್ ಕೂಡ ಇರುತ್ತೆ. ಯಾವ ಟೈಮು ಬರಲ್ಲ, ಇನ್ನೇನು ನನ್ನ ಕೈಗೆ ಸಿಕ್ತು ಅನ್ನೋಷ್ಟರಲ್ಲಿ ಎಲ್ಲ ಹಾಳಾಗೋಯ್ತು. ಪ್ರತಿ ಸಲ ಅರವಿಂದ್ ಅವ್ರು ಫೋನ್ ಮಾಡಿದಾಗ ಮೈ ನಡುಗುತ್ತೆ, ರಿಸೀವ್ ಮಾಡೋದಕ್ಕೆ ಭಯ, ಏನು ಹೇಳ್ತಾರೆ ಅಂತ. ನನ್ಗೆ ಅರ್ಥ ಆಗುತ್ತೆ. ಅರ್ಥ ಆಗಲ್ಲ, ನಿನಗಲ್ಲ, ಯಾರಿಗೂ ನನ್ನ ಕಷ್ಟ ಅರ್ಥ ಆಗಲ್ಲ. ನಿಮ್ ಖುಷಿ ಸಂತೋಷದಲ್ಲಿ ಜೊತೆಗಿದ್ದು ಬೇಜಾರಾದಾಗ ಬಿಟ್ಟು ಹೋಗ್ತೀನಾ? ಬೇಕಾಗಿಲ್ಲ, ನನಗೆ ಯಾರು ಬೇಡ, ಎಲ್ಲ ನಾನು ಒಬ್ಬನೇ ಅನುಭವಿಸ್ತೀನಿ. ನನ್ನ ನೋವನ್ನ ಯಾರು ಹಂಚ್ಕೊಳ್ಳೋದು ಬೇಡ. ಆಗಿರೋದೆಲ್ಲ ನೋಡ್ತಾ ಇದ್ರೆ ಬದುಕಿರೋಕ್ಕಿಂತ ಸಾಯ್ಬೇಕು ಅನ್ಸುತ್ತೆ. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಮ್ಮ, ನೀನು ಅವನ ಜೊತೆ ಸೇರ್ಕೊಂಡು ಹೀಗೆಲ್ಲ ಮಾಡ್ತೀಯಾ ಅಂತ. ಹೇಳಿ ಮಾಡೋನು ಮಧ್ಯಮ, ಹೇಳಿನೂ ಮಾಡದೇ ಇರೋನು ಅಧಮ, ಹೇಳ್ದೇನೆ ಮಾಡೋನು ಉತ್ತಮ. ಅದು ನಾನು. ನೋಡಿದ್ಯಾ, ಯಾರಿಗೂ ಹೇಳ್ದೇನೆ ಎಂಥ ಕೆಲಸ ಮಾಡಿದೀನಿ ನಾನು. ಅಲ್ಲಮ್ಮ, ಇದ್ರಿಂದ ಏನಾದ್ರೂ ಕಾಂಪ್ಲಿಕೇಶನ್ಸ್ ಆದ್ರೆ? ನಾ ಹೇಳ್ದೆ ಇದ್ರೆ ನಿನಗೆ ಗೊತ್ತಾಗ್ತಿರ್ಲಿಲ್ಲ, ಇನ್ಯಾರಿಗೆ ಗೊತ್ತಾಗತ್ತೆ? ನಾನ್ ಹೇಳ್ದೆ ಇದ್ರೆ ಯಾರಿಗೂ ಗೊತ್ತಾಗಲ್ಲ ಇದನ್ನ ನಾನೇ ಮಾಡ್ಸಿರೋದು ಅಂತ. ನಮಗ್ ಬೇಕಾಗಿರೋದು ಅದೇ ತಾನೇ ಬಿಡು. ಎಷ್ಟು ಮೆರಿತಾ ಇದ್ನೆ ಆ ಲಕ್ಕಿ. ಕಬಡ್ಡಿ ಟೀಮಿಗೆ ಸೆಲೆಕ್ಟ್ ಆಗ್ಬಿಟ್ಟ, 75 ಲಕ್ಷ ಬಂತ ಅವ್ನ್ ಕಾಲ್ ಬುಡಕ್ ಬಿದ್ಬಿಡ್ತು. ಆಡ್ ಶೂಟ್ಸ್ ಮಾಡ್ದ, ದುಡ್ಡು ಸಂಪಾದನೆ ಮಾಡ್ದ. ಅವನ್ ಹೆಂಡತಿ ಏನ್ ಮೆರಿತಾ ಇದ್ಲು, ನನ್ ಗಂಡನ ದೊಡ್ಡ ಸೂಪರ್ ಸ್ಟಾರ್ ಮಾಡ್ಬಿಡ್ತೀನಿ ಅಂತ. ಇನ್ನವನು ಕೆಳಗ್ ಬೀಳ್ತಾ ಹೋಗ್ತಾನೆ. ಅವನ್ ಕೆಳಗ್ ಬಿದ್ದಷ್ಟು ನಾವು ಮೇಲೆ ಏರ್ತಾ ಹೋಗ್ತೀವಿ. ಇನ್ ಮೇಲೆ
ನಮ್ ಟೈಮ್ ಸ್ಟಾರ್ಟ್. ಪಿಂಕಿ, ಅದನ್ನೆಲ್ಲ ಅನ್ಭವಿಸೋದಕ್ಕೆ ರೆಡಿಯಾಗಿರು. ಆ ಗಂಡ ಹೆಂಡತಿ ಬಂದು ನಿಮ್ ಕಾಲ್ ಬಿಡಕ್ ಬೀಳ್ತಾರೆ ಕಣೆ. ಆ ಟೈಮ್ ಬಂದೇ ಬರುತ್ತೆ. ಬನ್ನಿ ಹೋಗೋಣ. ಎಲ್ಗೆ? ಸಾಯಕ್ಕೆ. ಜೀವನದುದ್ದಕ್ಕೂ ನಿಮ್ ಜೊತೆಗಿರ್ತೀನಿ ಅಂತ ಕೈ ಹಿಡಿದು ಬಂದೋಳು ಸಾವಲ್ ನಿಮ್ ಜೊತೆಗಿರಲ್ವಾ? ಬನ್ನಿ ಜೊತೆಗೆ ಹೋಗಿ ಸಾಯೋಣ, ಎಲ್ಲ ಸರಿ ಹೋಗುತ್ತೆ. ಅವಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಮತ್ ಸಾವೇ ಎಲ್ಲದಕ್ಕೂ ಉತ್ತರ ಅನ್ನೋದಾಗಿದ್ರೆ ಜಗತ್ತಲ್ಲಿ ಯಾರು ಇರ್ತಿದ್ರು ಹೇಳಿ? ಇನ್ನೇನೇ ಯೋಚನೆ ಮಾಡ್ಲಿ, ಆಗಿರೋದ್ ಕಾಲ ಏನ್ ಮಾಡ್ಲಿ? ಒಳ್ಳೇದಾದಾಗ ಹಿಗ್ತೀವಿ, ಕೆಟ್ಟದಾದಾಗ ಹಾಗೆ ಕುಗ್ಗೋಗ್ತೀವಿ. ಎಲ್ಲದನ್ನು ಯಾಕೆ ಒಂದೇ ತರ ತಗೊಳಕ್ಕಾಗಲ್ಲ? ಕಲಿಯೋ ಪಾಠನ ಕಲ್ತು ಮುಂದಕ್ಕೆ ಹೋಗ್ತಿರ್ಬೇಕು. ಮುಂದಿನ ಸಲ ತಪ್ಪಾಗದೆ ಇರೋ ಹಾಗೆ ತಿದ್ಕೊಳ್ಳೋಣ. ಹೇಳೋ ತುಂಬಾ ಚಂದ. ಮಾಡೋದಕ್ಕೂ ಚಂದಾನೆ, ಮಾಡ್ಬೋದು ನಾವೆಲ್ಲರೂ ಜೊತೆಗಿದ್ರೆ. ನಾವೆಲ್ಲರೂ ನಿಮ್ ಜೊತೆಗಿದ್ದೀವಿ ಅನ್ನೋ ಧೈರ್ಯನ ನೀವ್ ತಂದ್ಕೋಬೇಕು. ದತ್ತ, ಹೇಳಿ ಚಿಕ್ಕಮ್ಮ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನ್ ಮಾತಾಡ್ಬೇಕು ಚಿಕ್ಕತ್ತೆ? ಲಕ್ಕಿಯವ್ರು ಬಂದು ಬಾಯಿಗೆ ಬಂದಾಗ ಮಾತಾಡ್ ಹೋದ್ರು. ಈಗ ನೀವು ಇವ್ರ ಹತ್ರ ಮಾತಾಡ್ಬೇಕು ಅಂತಿದ್ದೀರಾ. ಯಾಕೆ ಎಲ್ರು ಸೇರಿ ಅವ್ರನ್ನೇ ಟಾರ್ಗೆಟ್ ಮಾಡ್ತಿದ್ದೀರಾ? ಯಾಕೆ ಹಾಗೆ ಹೇಳ್ತೀಯ? ಇವರಿಬ್ಬರು ವರ್ತನೆ ನೋಡಿ ನನಗೆ ಆತಂಕ ಆಗ್ತಾ ಇದೆ. ಅದಕ್ಕೆ ಒಂದೆರಡು ಮಾತು ಹೇಳಿ ಹೋಗೋಣ ಅಂತ ಬಂದೆ ಅಷ್ಟೇ. ಇದನ್ನೆಲ್ಲ ನನ್ನ ಹತ್ರ ಯಾಕೆ ಮಾತಾಡ್ತಾ ಇದ್ದೀರಾ? ಲಕ್ಕಿ ಹತ್ರ ಮಾತಾಡಿ. ದತ್ತ, ನನಗೆ ನೀನ್ ಬೇರೆ ಅಲ್ಲ, ಲಕ್ಕಿ ಬೇರೆ ಅಲ್ಲ. ಇವಿಬ್ರು ಅಣ್ಣ ತಮ್ಮ ಕಣೋ. ಇಡೀ ಊರೇ ಹೇಳುತ್ತೆ ಅಣ್ಣ ತಮ್ಮ ಇದ್ರೆ ಲಕ್ಕಿ ದತ್ತನ್ ತರ ಇರ್ಬೇಕು ಅಂತ. ಅಂಥದ್ರಲ್ಲಿ ನೀವಿಬ್ರು ಹೀಗೆ ಕಿತ್ತಾಡ್ಕೊಂಡ್ರೆ ಹೇಗೋ? ಏನ್ ಚಿಕ್ಕತ್ತೆ ನೀವು? ಇದಕ್ಕೆಲ್ಲ ಕಾರಣ ಇವ್ರೇ ಅನ್ನೋ ಹಾಗೆ ನೀವು ಮಾತಾಡ್ತಿದ್ದೀರಲ್ಲ. ಇಲ್ಲಿ ಕಾರಣ ಮುಖ್ಯ ಅಲ್ಲ ಪಿಂಕಿ, ಸಂಬಂಧ ಸಂಸಾರ ಮುಖ್ಯ. ಅದು ನಮಗೂ ಇದೆ ಚಿಕ್ಕತ್ತೆ. ಹೋಗ್ಬಿಟ್ಟು ನೀವು ಅವ್ರಿಗೆ ಹೇಳಿ. ಮಾತೆತ್ತಿದ್ರೆ ಮರ್ಯಾದೆ ಮರ್ಯಾದೆ ಅಂತಾರೆ. ಇವ್ರಿಗೆ ಮರ್ಯಾದೆ ಇಲ್ವಾ? ಅವ್ರಿಗೆ ಮಾತ್ರ ನಮ್ಮ ಮರ್ಯಾದೆ ಇರೋದು. ಆ ರೀತಿ ಎಲ್ಲ ಮಾತಾಡಿದ್ರೆ ನಮಗ್ ಸಿಟ್ಟು ಬರಲ್ವಾ? ಸಿಟ್ಟು ಬರುತ್ತೆ ಅಂತ ಮಾತಿಗೆ ಮಾತು ಬೆಳೆಸ್ತಾ ಹೋದ್ರೆ ಸಂಬಂಧಗಳು ಹಾಳಾಗಲ್ವಾ? ಅತ್ತ, ಯಾರಾದ್ರೂ ಒಬ್ರು ಸೋಲ್ಲೇಬೇಕು ಕಣೋ. ಯಾವಾಗ್ಲೂ ನಾವೇ ಯಾಕೆ ಸೋಲ್ಬೇಕು? ಅವರು ಸೋಲ್ಬೋದಲ್ವಾ? ತಪ್ಪು ಶುರು ಆಗಿದ್ ಯಾರಿಂದ ಹೇಳು? ಪದೇ ಪದೇ ಅದನ್ನೇ ಹೇಳ್ಬಿಡಿ ಚಿಕ್ಕಮ್ಮ. ನಾನು ತಪ್ಪು ಮಾಡಿದೆ, ಅದಕ್ಕೆ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ರು. ಇವ್ನು ಯಾಕೆ ಬರಬೇಕಿತ್ತು ಬಿಡ್ಸಕ್ಕೆ? ದೊಡ್ಡ ಮನುಷ್ಯನ ಥರ ಬಂದು ಬಿಡಿಸ್ತಾ ಪದೇ ಪದೇ ಅದನ್ನೇ ಹೇಳ್ತಾ ಇರ್ತಾನೆ, ನನ್ನ ಮರ್ಯಾದೆ ಹೋಯ್ತು ಅಂತ. ಕಬಡ್ಡಿ ಟೀಮಿಂದ ಹೊರಗೆ ಬೀಳಿ ಅನ್ನೋ ಕಾರಣಕ್ಕೆ ದತ್ತ ಅವರು ಕಾನ್ಸ್ಟೇಬಲ್ ಹೊಡೆದ್ರು ಅನ್ನೋ ಹಾಗೆ ಮಾತಾಡ್ತಾರಲ್ಲ, ಅವ್ರು ಮಾತಾಡಿದ್ ಸರಿನಾ? ಇವ್ರು ಹಾಗೆ ಮಾಡ್ತಾರಾ? ಇಂಥ ವಿಷಯದಲ್ಲಿ ಬೇಕು ಅಂತ ಯಾರಾದ್ರೂ ಮಾಡ್ತಾರೇನೆ? ಇದು ಅವನಿಗೂ ಗೊತ್ತಾಗ್ಬೇಕು. ಅಲ್ಲ ಚಿಕ್ಕತ್ತೆ, ಇವ್ರಿಗೆ ಲಕ್ಕಿ ಅವರು ಬೆಳಿಬಾರ್ದು ಅನ್ನೋದಿದ್ದಿದ್ರೆ ಬೆಳಗ್ಗೆನೆ ಎದ್ದು ಡ್ರೈವರ್ ತರ ಯಾಕೆ ಅವ್ರ ಹಿಂದೆ ಹೋಗ್ತಿದ್ರು? ಅವ್ರು ಬೆಳಿಬೇಕು, ಹೆಸರು ಮಾಡ್ಬೇಕು ಅನ್ನೋ ಆಸೆಯಿಂದ ತಾನೇ ಹೋಗ್ತಾ ಇದ್ದಿದ್ದು. ಅಣ್ಣ ತಮ್ಮ ಅಂದ್ರೆ ಹಾಗೆ ಹೊತ್ತಿಗೆ ಹೊತ್ತು ಒಬ್ರಿಗೊಬ್ರು ಆಗ್ಬೇಕು. ಅದು ಇವ್ರಿಗಿದೆ, ಲಕ್ಕಿ ಅವ್ರಿಗಿಲ್ಲ. ಈಗೇನೋ ಅವ್ರು ಬೆಳೆದಿದ್ದೀನಿ ಅಂತ ಬಾಯಿಗೆ ಬಂದಾಗ ಇವ್ರ ಹತ್ರ ಮಾತಾಡ್ಬಿಟ್ರೆ ಇವ್ರು ಕೇಳ್ಕೊಂಡು ಸುಮ್ಮನೆ ಇರ್ಬೇಕಾ? ಪಿಂಕಿ, ಆಗಿದ್ದಾಯ್ತು ಅಲ್ವಾ? ಈಗ ನಡೆದಿದ್ದನ್ನ ಸರಿ ಮಾಡ್ಬೇಕು ತಾನೆ. ಇದನ್ನೆಲ್ಲ ಇವ್ರ ಹತ್ರ ಯಾಕೆ ಹೇಳ್ತಿದ್ದೀರಾ ಚಿಕ್ಕತ್ತೆ? ಹೋಗಿ ಲಕ್ಕಿ ಅವ್ರ ಹತ್ರ ಹೇಳಿ. ಅವರು ಗಲಾಟೆ ಮಾಡೋದು, ಆರೋಪನ ಇವ್ರಿಗೆ ಹೊಡ್ಸೋದು. ಪ್ರತಿ ಸಲ ಏನೇ ನಡೆದ್ರು ಇವ್ರಿಗೆ ಏನೇ ಅಂದ್ರೆ ಇವ್ರು ಸೈಲೆಂಟ್ ಆಗಿರ್ತಿದ್ರು. ಅದನ್ನೆಲ್ಲ ನೋಡಿ ನನ್ಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ? ಇದಕ್ಕೊಂದು ಕೊನೆ ಆಗ್ಬೇಕು. ದತ್ತ, ನೀನೇ ಸೋತ್ ಬಿಡು. ಸೋತವನೇ ಕಣೋ ದೊಡ್ಡವನು.
ಇಲ್ಲ ಚಿಕ್ಕತ್ತೆ, ನಾವು ಸೋಲಲ್ಲ. ಪ್ರತಿ ಸಲ ನಾವೇ ಯಾಕೆ ಸೋಲ್ಬೇಕು? ಹೋಗಿ ಅವ್ರಿಗೆ ಹೇಳಿ, ಅವರೇ ಸೋಲ್ಲಿ ಈ ಸಲ. ಯಾವಾಗ್ಲೂ ಅಲ್ಲ ಪಿಂಕಿ, ಇದೇ ಥರ ಮುಂದುವರೆದ್ರೆ ಇವರಿಬ್ರ ಸಂಬಂಧ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ಯಾ? ಏನಾಗುತ್ತೆ ಚಿಕ್ಕತ್ತೆ? ಆಗ್ಲಿ ಬಿಡಿ. ಯಾಕೆ ನಾವ್ ಯಾವಾಗ್ಲೂ ಸೋಲ್ತಾ ಇರ್ತೀವಿ ಅಂತನಾ? ಸೋತವ್ರು ಯಾವತ್ತೂ ಸಕ್ಸಸ್ ಕಾಣ್ಲೇಬಾರ್ದು ಅನ್ನೋ ಹಾಗೆ ಮಾತಾಡ್ತೀರಾ? ಇಷ್ಟು ದಿನ ಸೋತಿದ್ದಾಯ್ತು, ಇನ್ ಮುಂದೇನೋ ನಾವುಗಳು ಸೋಲ್ತಿರ್ತೀವಿ ಅಂತ ನೀವ್ ಅನ್ಕೋಬೇಡಿ. ದತ್ತ, ನೀನೇ ಇದಕ್ಕೊಂದು ಕೊನೆ ಕಾಣಿಸ್ಬೇಕು. ನಿನಗೆ ಕೈ ಮುಗ್ದು ಕೇಳ್ಕೊತೀನಿ. ನಮ್ಮ ಮನೆ ನನ್ನ ಕೈಲಿ ಹೀಗೆ ನೋಡೋಕ್ಕಾಗಲ್ಲ ಕಣೋ. ಏನಾದರೂ ಮಾಡೋ. ಚಿಕ್ಕಮ್ಮ, ನಾನು ಬೇಕು ಅಂತ ಒಂದ್ಮೇಲೆ ಜಗಳ ಮಾಡಕ್ ಹೋಗಿಲ್ಲ. ಆ ಉದ್ದೇಶನೂ ನನಗಿಲ್ಲ. ಹಾಗಂತ ಹೇಳ್ತಾ ಇದ್ದೀನಿ ಕೇಳಿ. ಅವನೇನಾದ್ರು ನನ್ನ ಸಹವಾಸಕ್ಕೆ ಬಂದ್ರೆ ಸುಮ್ಮನೆ ಇರೋನು ಅಲ್ಲ ನಾನು. ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನಾನು ಹೊಣೆನೂ ಆಗಲ್ಲ. ದತ್ತ, ಬೆಂಗಳೂರು ಬ್ರೇವ್ಸ್ ತಂಡದ ನಾಯಕ ಲಕ್ಕಿ ಅವರ ಅಣ್ಣನಿಂದ ಹಲ್ಲೆಗೆ ಒಳಗಾದ PC ಸುಧಾಕರ್ ಅವರು ಮಾಧ್ಯಮದ ಮುಂದೆ ಬಂದಿದ್ದಾರೆ. ಬನ್ನಿ ಏನ್ ಹೇಳ್ತಾರೆ ಕೇಳೋಣ. ಲಕ್ಕಿ ಅವರ ಅಣ್ಣ ದತ್ತ ಅವರು ನಿಮ್ಮ ತಲೆಗೆ ಬಾಟ್ಲಿಂದ ಹೊಡೆದಿದ್ದಾರಂತೆ. ತಲೆಗೆ 3 ಸ್ಟಿಚ್ ಹಾಕಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ದತ್ತ ಅವರು ಬೇಕು ಅಂತಾನೆ ಮಾಡಿದ್ದ? ಅಲ್ಲೇನ್ ನಡೀತು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ನೋಡಿ ಮೇಡಮ್, ಅವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಟೀ ಅಂಗಡಿ ಹತ್ರ ಟೀ ಕುಡಿತಾ ನಿಂತಿದ್ದೆ. ಅಲ್ಲೇ ಇಬ್ರು ಹುಡುಗರು ಮಾತಾಡ್ತಾ ನಿಂತಿದ್ರು. ಏಕಾಏಕಿ ಅವ್ರ ಮೇಲೆ ಗಲಾಟೆ ಮಾಡಕ್ ಹೋದ. ನಾನು ಯಾಕಪ್ಪ ಗಲಾಟೆ ಮಾಡ್ತಾ ಇದ್ದೀನಿ ಅಂತ ಬಿಡ್ಸಕ್ ಹೋದೆ. ರೌಡಿ ತರ ನನ್ನ ಮೇಲೆ ಬಿದ್ಬಿಟ್ಟ. ಹೆಂಗ್ ಹೊಡೆದಿದ್ದ ನೋಡಿ. ಏನೂ ಇದ್ದತ್ತ? ಅವ್ರು ಸುಮ್ಮನೆ ಇದ್ರಂತೆ, ನೀನೇ ಕಾಲ್ ಕೆದ್ರಕೊಂಡು ಜಗಳಕ್ಕೆ ಹೋಗಿದ್ಯಂತೆ. ಅವರು ಅಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ. ಅಲ್ಲಿ ನಡೆದಿದ್ದೆ ಬೇರೆ. ಅಂದ್ರೆ ಅವರು ನಿಮ್ಗೆ ಬೇಕಂತಾನೆ ಹೊಡೆದಿದ್ದಲ್ಲ ಅಂತ ನಿಮ್ಮ ಮಾತಿನ ಅರ್ಥ? ನನ್ಗೆ ಹೊಡಿಬೇಕು ಅಂತ ಏನಿಲ್ಲ. ಅವನು ಜಗಳ ಆಡ್ತಿದ್ರಲ್ಲ, ಜಗಳ ಬಿಡ್ಸೋಣ ಅಂತ ಹೋದೆ. ಜಗಳ ಬಿಡಿಸಿದ್ನಲ್ಲ ಅಂತ ನನ್ಗೆ ಹೊಡೆದ ಕೋಪ ಮಾಡ್ಕೊಂಡು. ಸರ್, ಗಲಾಟೆ ಆಗೋದಕ್ಕೆ ಕಾರಣ ಏನು? ಆ ಹುಡುಗರಲ್ಲಿ ಏನ್ ಮಾತಾಡ್ಕೊಳ್ತಾ ಇದ್ರು? ನನಗೆ ಅದೆಲ್ಲ ಗೊತ್ತಿಲ್ಲ. ಯಾವುದೋ ಫ್ರೆಂಡ್ಗೆ ಹೆಲ್ಪ್ ಮಾಡಬೇಕು, ಫೋನ್ ನಂಬರ್ ಬೇಕು ಅಂತ ಮಾತಾಡ್ತಾ ಇದ್ರು. ಅವ್ರು ಮಾತಾಡಿದ್ಕೆ ದತ್ತ ಅವ್ರಿಗೆ ಯಾಕೆ ಸಿಟ್ಟು ಬಂತು? ಅವರು ಒಬ್ರಿಗೊಬ್ರು ಮಾತೇ ಆಡ್ಲಿಲ್ಲ. ಏಕಾಏಕಿ ಗಲಾಟೆಗೆ ಬಿದ್ಬಿಟ್ರು. ದತ್ತ ಅವರು ಬೇಕು ಅಂತಾನೆ ಜಗಳಕ್ಕೆ ಬಂದ್ರು ಅಂತನಾ ನಿಮ್ಮ ಅಭಿಪ್ರಾಯ? ಹಾಗಿದ್ರೆ ದತ್ತ ಅವ್ರ ಮೇಲೆ FIR ಆಗ್ಬೇಕಿತ್ತು. ಅವನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಶಿಕ್ಷೆ ಆಗ್ಬೇಕಿತ್ತು. ಇದೆಲ್ಲ ಯಾಕಾಗಿಲ್ಲ? ಅದೆಲ್ಲ ನನಗೆ ಗೊತ್ತಿಲ್ಲ ಸರ್. ಸಾಹೇಬ್ರು ಅವ್ರನ್ನ ಸೆಲ್ಲಿಂದ ರಿಲೀಸ್ ಮಾಡು ಅಂದ್ರು, ಮಾಡಿದ್ದೀನಿ ಅಷ್ಟೇ. ಅದರಿಂದ ಏನೋ ದೊಡ್ಡ ಕರಾಮತ್ ನಡೆದಿದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್. ಸಾಹೇಬ್ರು ಏನು ಹೇಳ್ತಾರೋ ಅದನ್ನ ಮಾಡಿದ್ದೀನಿ ಅಷ್ಟೇ. ಅವತ್ತು ನಿಮ್ಮ ಮೇಲೆ ಹಲ್ಲೆ ಆಗಿದ್ದಿನ ಲಕ್ಕಿ ಅವರು ಸ್ಟೇಷನ್ಗೆ ಬಂದಿದ್ರು, ನಿಜಾನಾ? ಹೌದು ಮೇಡಮ್, ಅವರು ಬಂದಿದ್ರು. ಸಾಹೇಬ್ರ ಹತ್ರ ಏನೋ ಮಾತಾಡ್ತಾ ಇದ್ರು. ಅವ್ರ ಜೊತೆ ಅವ್ರ ಟೀಮ್ ಮ್ಯಾನೇಜರ್ ಅರವಿಂದ್ ಅವ್ರು ಬಂದಿದ್ರಂತೆ? ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್. ಅವ್ರ ಜೊತೆ ಒಬ್ರು ಬಂದಿದ್ದಂತೂ ನಿಜ. ಸಾಹೇಬ್ರ ಜೊತೆ ಮಾತಾಡಿ ಹೋದ್ರು. ಅವ್ರ ಬಗ್ಗೆ FIR ಹಾಕಿಲ್ಲ, ಅವ್ರಿಗೆ ಶಿಕ್ಷೆನೂ ಆಗಿಲ್ಲ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ ಸರ್, ಇದ್ರ ಬಗ್ಗೆ ನನಗೆ ಇನ್ನೇನು ಗೊತ್ತಿಲ್ಲ. ನಿಮಗೆಲ್ಲ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಸಾಹೇಬ್ರ ಹತ್ರ ಕೇಳ್ಕೊಳ್ಳಿ. ನಮಸ್ಕಾರ, ಥ್ಯಾಂಕ್ ಯು. ನೋಡಿದ್ರಲ್ಲ PC ಸುಧಾಕರ್ ಅವರ ಹೇಳಿಕೆಯನ್ನ. ಈ ಘಟನೆ ಹಿಂದೆ ಕಾಣದ ಕೈಗಳಿವೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ಘಟನೆ, ಈ ಕೇಸು ಯಾವ್ಯಾವ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ನೋಡೋಣ. ಕ್ಯಾಮ್ರಾಮ್ಯಾನ್ ನಾಗಣ್ಣನ ಜೊತೆ ಆದರ್ಶ. ಇದು ಪೊಲೀಸ್ ಕಾನ್ಸ್ಟೇಬಲ್ ಸುಧಾಕರ್ ಅವರ ಮಾತು. ಈ ಕೇಸ್ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ, ಆದರೆ ಅಪರಾಧಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಸಂಪಿಗೆ ದಿಬ್ಬದ SI ಸಂತೋಷ್ ಅವರು ನಮ್ಮ ಪ್ರತಿನಿಧಿ ಜೊತೆ ಮಾತಾಡಿದ್ದಾರೆ. ಬನ್ನಿ ಏನ್ ಹೇಳ್ತಾರೆ ಕೇಳೋಣ. ನೋಡಿ, ಈ ಕೇಸಿಗೆ ಸಂಬಂಧಪಟ್ಟಿರೋ ವಿಷಯನ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಕೇಳಿ. ಸರ್, ದತ್ತ ಅವ್ರನ್ನ ಅರೆಸ್ಟ್ ಮಾಡಿ FIR ಕೂಡ ಹಾಕ್ತಾ ಇರೋದಕ್ಕೆ ಕಾರಣ ಏನು ಸರ್? ಇದರಿಂದ ಏನ್ ನಡೀತು ಅಂತ ಡೀಟೇಲ್ ಆಗಿ ಹೇಳ್ಬೋದು ಸರ್? ಹೇಳೋದೇನಿದೆ ಮೇಡಮ್, ಅರೆಸ್ಟ್ ಮಾಡಿ FIR ಹಾಕ್ಬೇಕು ಅಂತ ಇದ್ವಿ. ಡ್ಯೂಟಿ ಮೇಲಿರೋ ಪೇದೆ ಮೇಲೆ ಹಲ್ಲೆ ಮಾಡೋದು ಸಣ್ಣ ಅಪರಾಧ ಅಲ್ಲ.
ಎಕ್ಸಾಕ್ಟ್ಲಿ ಸರ್. ಇವತ್ತು ದೊಡ್ಡ ಅಪರಾಧ ಮಾಡಿದ್ರು ಮನೆಯಲ್ಲಿ ಆರಾಮಾಗಿ ಕೂತಿದ್ದಾರೆ. ನೋಡಿ, ನಾವು FIR ಹಾಕಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಶಿಕ್ಷೆ ಕೊಡಿಸ್ತೀವಿ ಹೇಳಿ. ತಪ್ಪು ಮಾಡಿದವ್ರಿಗೆ ತಾವು ಮಾಡಿದ ತಪ್ಪಿನ ಅರಿವಾಗಲಿ ಅಂತ. ಅದೇ ರೀತಿ ಆರೋಪಿ ಮುಚ್ಚಳಿಕೆ ಬರ್ಕೊಟ್ರು, ನಾವು ವಾರ್ನಿಂಗ್ ಮಾಡಿ ಬಿಡುಗಡೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇದೇ ರಿಪೀಟ್ ಆದರೆ ನಾವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಶಿಕ್ಷೆ ಕೊಡಿಸ್ತೀವಿ. ಅದು ಇರ್ಬೋದು ಸರ್. PC ಸುಧಾಕರ್ ಮೇಲೆ ಆಗಿರುವಂಥ ಹಲ್ಲೆಗೆ ನೀವು ಯಾವ ರೀತಿ ನ್ಯಾಯ ಕೊಡ್ತೀರಾ? ನೋಡಿ, ಇದು ನ್ಯಾಯ ಅನ್ಯಾಯದ ಪ್ರಶ್ನೆ ಅಲ್ಲ. ಅವರೇ ತಪ್ಪು ಒಪ್ಕೊಂಡ್ಮೇಲೆ ನಾವು ಕೇಸ್ ಕ್ಲೋಸ್ ಮಾಡಬೇಕಲ್ವಾ? ಇದರಿಂದ ಏನೇನು ನಡೆದಿದೆ ಅಂತ ನಮಗೂ ಗೊತ್ತಿದೆ ಸರ್. ಬೆಂಗಳೂರು ಬ್ರೇವ್ ಟೀಮ್ ಮ್ಯಾನೇಜರ್ ಬಂದಿದ್ದಾರೆ ಸ್ಟೇಷನ್ನಿಗೆ. ಅವ್ರ ಜೊತೆ ಲಕ್ಕಿ ಅವರು ಬಂದಿದ್ರಂತೆ. ಅವ್ರು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿಕೊಂಡು ಅವ್ರ ಅಣ್ಣನ ಬಿಡಿಸ್ಕೊಂಡು ಹೋದ್ರು ಅನ್ನೋ ಸುದ್ದಿ ಇದೆ, ನಿಜಾನಾ? ಖಂಡಿತ ಇದೆಲ್ಲ ಸುಳ್ಳು. ಕೇಸಲ್ಲಿ ಯಾವುದೇ ರೀತಿ ಇನ್ಫ್ಲೂಯೆನ್ಸ್ ಯೂಸ್ ಆಗಿಲ್ಲ. ಲಕ್ಕಿ ಕಬಡ್ಡಿ ಟೀಮ್ ಮ್ಯಾನೇಜರ್ ಅರವಿಂದ್ ಅವ್ರನ್ನ ಕರ್ಕೊಂಡು ಬಂದಿಲ್ಲ ಅಂದಿದ್ರೆ ಎಲ್ಲ ಸರಿ ಹೋಗ್ತಿತ್ತು, ಎಲ್ಲ ಅಲ್ಲೇ ಮುಗೀತಿತ್ತು. ಅವ್ರು ಬಂದಿದ್ದಕ್ಕೆ ಇಷ್ಟೆಲ್ಲ ಆಗಿತ್ತು. ಅಲ್ವೋ, ನಿನಗೆ ಒಳ್ಳೇದಾಗ್ಲಿ ಅಂತ ತಾನೇ ಲಕ್ಕಿ ಅರವಿಂದ್ ಅವ್ರನ್ನ ಕರ್ಕೊಂಡು ಬಂದಿದ್ದು. ಹೀಗಾಗುತ್ತೆ ಅಂತ ಯಾರಿಗೆ ತಾನೇ ಗೊತ್ತಿತ್ತು? ಹಾಗಾದ್ರೆ ಏನು ಸರ್, ಅವ್ರು ಸ್ಟೇಷನ್ಗೆ ಬಂದಿದ್ದೆ ಸುಳ್ಳ? ನೋಡಿ, ಆ ಟೀಮ್ ಕ್ಯಾಪ್ಟನ್ ಲಕ್ಕಿ ಅವ್ರ ಮ್ಯಾನೇಜರ್ ಬಂದಿದ್ದು ನಿಜ. ಅವ್ರ ಕೇಸ್ ಬಗ್ಗೆ ಡೀಟೇಲ್ ಕೇಳಿದ್ರು, ನಾವು ಹೇಳಿದ್ವಿ ಅಷ್ಟೇ. ಅವರು ಆರೋಪಿ ದತ್ತ ಅವ್ರ ಜೊತೆನೂ ಮಾತಾಡಿದ್ರ? ಹೌದು, ಅವ್ರು ಮಾತಾಡಿದ್ರು. ಅವರೇ ಕನ್ವಿನ್ಸ್ ಮಾಡಿರ್ಬೇಕು. ಅದಾದ್ಮೇಲೆ ಅಪಾಲಜಿ ಲೆಟರ್ ಕೊಡೋಕ್ಕೂ ಒಪ್ಕೊಂಡ್ರು. ನಮ್ಮ ಹತ್ರ ಆ ಕಾಪಿನೂ ಇದೆ. ಇಷ್ಟಕ್ಕೆ ಬಿಟ್ಬಿಟ್ರಾ ಸರ್? ಸಾಮಾನ್ಯ ಜನಕ್ಕೂ ಹೀಗೆ ಆಗಿದ್ರೆ ಹಾಗೆ ಬಿಟ್ಬಿಡ್ತಿದ್ರೆ? ಸೆಲೆಬ್ರಿಟಿಗಳಿಗೆ ಮಾತ್ರ ನಿಮ್ಮ ಕಾನೂನು ಅಪ್ಲೈ ಆಗಲ್ವಾ ಸರ್? ಅಂಥದ್ದೇನಿಲ್ಲ. ಸುಮಾರು ಕೇಸಲ್ಲಿ ನಾವೇ ಅಪಾಲಜಿ ಲೆಟರ್ಸ್ ತರಿಸ್ಕೊಂಡು ಬಿಟ್ಟಿದ್ದೀವಿ. ಸಣ್ಣ ಪುಟ್ಟ ಕೇಸ್ಗೆ ಕೋರ್ಟ್ ಟೈಮು, ಸರ್ಕಾರದ ಹಣ ಯಾಕೆ ವೇಸ್ಟ್ ಮಾಡ್ಬೇಕು ಹೇಳಿ? ಒಬ್ಬ ಡ್ಯೂಟಿ ಮೇಲಿದ್ದ ಪೊಲೀಸ್ ಪೇದೆ ಮೇಲೆ ಹಲ್ಲೆ ಆಗಿದೆ. ನಿಮ್ಮ ಪ್ರಕಾರ ಇದು ಸಣ್ಣ ಕೇಸ ಸರ್? ಹಾಗೇನಿಲ್ಲ. ಡ್ಯೂಟಿ ಮೇಲಿದ್ದ ಪೊಲೀಸ್ ಆಫೀಸರ್ ಕೂಡ ಮನುಷ್ಯನೇ ಅಲ್ವಾ? ಅವ್ರಿಗೆ ಬೇಕಾದ ಹಣ ಆರೋಪಿ ಕಡೆಯಿಂದ ಬಂದಿದೆ. ದಟ್ಸ್ ಆಲ್. ಅಂದ್ರೆ ಏನು ಸರ್, ಅವ್ರ ಹತ್ರ ನೀವು ದುಡ್ಡು ತಗೊಂಡಿದ್ದೀರಾ ಅಂತನಾ? ಮಾತಾಡಿ ಸರ್, ಇದು ಲೈವ್ ಅಲ್ಲಿ ಇದೆ, ಕರ್ನಾಟಕ ಜನ ನೋಡ್ತಿದ್ದಾರೆ. ಆಗೋವರೆಗೂ ಲಕ್ಕಿ ಹೆಸರು ಮಾತ್ರ ಟಿವಿನಲ್ಲಿ ಬರ್ತಾನೆ ಇರುತ್ತೆ. ಅರೆ, ಬ್ಯಾಗ್ ಯಾಕೆ ಪ್ಯಾಕ್ ಮಾಡ್ತಿದ್ದೀರಾ? ಹೊಡ್ತಾ ಇದ್ದೀನಿ. ಎಲ್ಲಿಗೆ? ಮನೆಗೆ. ಯಾವ ಮನೆಗೆ? ನಮ್ಮ ಮನೆಗೆ. ಇದೇ ತಾನೇ ನಿಮ್ಮ ಮನೆ? ನನಗೆ ಬೆಂಗಳೂರಲ್ಲಿ ಒಂದು ಮನೆ ಇದೆಯಲ್ಲ, ಅಲ್ಲಿಗೆ. ಅಲ್ಲ, ಪ್ರಾಕ್ಟೀಸ್ ಇಲ್ಲ, ಮ್ಯಾಚ್ ಇಲ್ಲ, ಸುಮ್ಮನೆ ಅಲ್ಲಿಗೆ ಯಾಕೆ ಹೋಗ್ತಿದ್ದೀರಾ? ನನಗೆ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ. ಅಲ್ಲೋಗಿ ಒಬ್ಬರೇ ಇರ್ತೀರಾ ಮತ್ತೆ? ಹೌದು. ಒಬ್ಬರೇ ಇರೋದಕ್ಕೆ ಅಲ್ಲಿಗೆ ಯಾಕೆ ಹೋಗಬೇಕು? ಯಾಕೆ ಅಂದರೆ ಇಷ್ಟು ದಿನ ಇಲ್ಲಿ ಇರಲಿಲ್ವಾ? ಇಲ್ಲಿದ್ದು ಪ್ರಾಕ್ಟೀಸು ಮ್ಯಾಚು ಏನೂ ಇಲ್ಲ ಅಂತ ಇಲ್ಲೇ ಇರ್ಬೋದು ತಾನೆ? ಸುಮ್ಮನೆ ನನಗೆ ಫೋರ್ಸ್ ಮಾಡಬೇಡ ಗೀತಾ, ನಾನು ಹೊಡ್ತಾ ಇದ್ದೀನಿ.